ಓಂ ನಮಃ ಶಿವಾಯ್. ಸಂಯಮವಾಣಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಹೃದಯ ರೋಗದ ಬಗ್ಗೆ ಮತ್ತು ಕೊಲೆಸ್ಟ್ರಾಲ್ ಎಂಬ ಕೊಬ್ಬಿನ ಅಂಶದ ಬಗ್ಗೆ ತಿಳಿದುಕೊಳ್ಳೋಣ. ಕೊಬ್ಬಿನ ಅಂಶ ರಕ್ತನಾಳಗಳ ಒಳಭಿತ್ತಿಯನ್ನು ಆವರಿಸಿಕೊಳ್ಳುವ ಕಾರಣ ಕಾಲಕ್ರಮೇಣ ನಾಳಗಳು ಕಿರಿದಾಗುವವು. ಇದರಿಂದ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಹೃದಯಕ್ಕೆ ಅಪಾಯವಾಗುವ ಸಂಭವವಿರುವುದು. ಸಾಮಾನ್ಯವಾಗಿ 40-50 ವರ್ಷಗಳ ಕೆಳಗಿನ ವಯಸ್ಸಾದವರು ಕೊಲೆಸ್ಟ್ರಾಲ್ ಇರುವ ಆಹಾರಗಳನ್ನು ಸೇವಿಸುವುದರಿಂದ ಹಾನಿ ಇರುವುದಿಲ್ಲ. 40-50 ವರ್ಷಗಳಿಗಿಂತ ಮೇಲ್ಪಟ್ಟ ವಯಸ್ಸಾದವರ ನಿತ್ಯ ಆಹಾರದಲ್ಲಿ ಕೊಲೆಸ್ಟ್ರಾಲಿನ ಅಂಶವು ಹೆಚ್ಚಾಗಿದ್ದರೆ ಹೃದ್ರೋಗ ಉಂಟಾಗುವ ಸಂಭವವಿರುತ್ತದೆ. ಕೊಲೆಸ್ಟ್ರಾಲ್ ಅಂಶವು ಯಾವುದ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿರುವುದು ಎಂದರೆ ತುಪ್ಪ, ಎಣ್ಣೆ, ಕುರಿ ಮಾಂಸ, ಬೀಫ್, ಹಂದಿ ಮಾಂಸ, ಕೋಳಿ ಮೊಟ್ಟೆಯ ಹಳದಿ ಲೋಳೆ ಇವುಗಳಲ್ಲಿ ಹೆಚ್ಚಾಗಿರುತ್ತದೆ. ಕೊಲೆಸ್ಟ್ರಾಲ್ ಅಂಶವು ಯಾವ ಆಹಾರದಲ್ಲಿ ಕಡಿಮೆ ಇರುತ್ತದೆ? ಸಸ್ಯಾಹಾರ, ಮೀನು, ಕೋಳಿ ಮಾಂಸ, ಸನ್ಫ್ಲವರ್ ಎಣ್ಣೆ, ಸೂರ್ಯಕಾಂತಿ ಬೀಜದ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಎಳ್ಳೆಣ್ಣೆ, ನೆಲಗಡಲೆ ಎಣ್ಣೆ ಇವುಗಳಲ್ಲಿ ಕಡಿಮೆ ಇರುತ್ತದೆ. ವೃದ್ಧರ ನಿತ್ಯ ಆಹಾರದಲ್ಲಿ ತುಪ್ಪದ ಪ್ರಯೋಗವಿದ್ದರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಒಟ್ಟುಗೂಡಿ ಹೃದಯದ ರೋಗವು ಉಂಟಾಗುವ ಸಂಭವವಿರುತ್ತದೆ. ಆಗಾಗ್ಗೆ ಕೆಂಪು ಮೂಲಂಗಿಯನ್ನು ಅಂದರೆ ಕ್ಯಾರೆಟ್, ಗಜ್ಜರಿ ಹಸಿಯಾಗಿ ಅಥವಾ ಪಲ್ಯ ಮಾಡಿ ಅಥವಾ ಹಲ್ವಾ ಮಾಡಿ ತಿನ್ನುವುದು, ಅದರ ರಸ ತೆಗೆದು ಶರಬತ್ತು ಮಾಡಿ ಸೇವಿಸುವುದರಿಂದ ಹೃದಯಕ್ಕೆ ಬಲ ಬರುತ್ತದೆ. ದಾಳಿಂಬೆಯ ಬೀಜಗಳನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ, ಸ್ವಲ್ಪ ದಾಲ್ಚಿನ್ನಿ ಪುಡಿ ಮತ್ತು ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಬೆರೆಸಿ ಸೋಸಿ ಇಟ್ಟುಕೊಳ್ಳಬೇಕು. ಇದನ್ನು ನಾವು 2-3 ಗ್ರಾಂ ಪ್ರಕಾರ ಪ್ರತಿ ದಿವಸಕ್ಕೊಮ್ಮೆ ಸೇವಿಸಿ ಸ್ವಲ್ಪ ನೀರು ಕುಡಿಯುವುದರಿಂದ ಹೃದಯ ರೋಗವು ಕಡಿಮೆಯಾಗುವುದು. ಕಿತ್ತಳೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ಸೇವಿಸುವುದರಿಂದ ಅಥವಾ ಕೊತ್ತಂಬರಿ ಬೀಜಗಳ ಪುಡಿಯನ್ನು ಕಲ್ಲು ಸಕ್ಕರೆಯೊಂದಿಗೆ ಆಗಾಗ್ಗೆ ಸೇವಿಸುವುದರಿಂದ ಹೃದಯ ರೋಗದ ಕಡಿಮೆಯಾಗುತ್ತದೆ. ನಿತ್ಯ ಆಹಾರದಲ್ಲಿ ಪದೇ ಪದೇ ಬೆಳ್ಳುಳ್ಳಿಯನ್ನು ಉಪಯೋಗಿಸುವುದರಿಂದ ರಕ್ತನಾಳಗಳು ದಪ್ಪವಾಗುವ ಕಾಯಿಲೆ ಅಂದರೆ ಹೃದ್ರೋಗ ಮತ್ತು ರಕ್ತದ ಅಧಿಕ ಒತ್ತಡ ಕಡಿಮೆಯಾಗುತ್ತದೆ. ಕಾಫಿಯನ್ನು ಅತಿಯಾಗಿ ಸೇವಿಸುವುದರಿಂದ ಹೃದ್ರೋಗ ಉಂಟಾಗುವ ಸಂಭವವಿರುತ್ತದೆ. ಚಹಾ ಸೇವಿಸುವುದರಿಂದ ಹೃದಯ ರೋಗವು ನಿವಾರಣೆಯಾಗುವುದು ಎಂಬುದು ತಜ್ಞರ ಅಭಿಪ್ರಾಯ. ಈರುಳ್ಳಿಯನ್ನು ಹುರಿದು ಅಥವಾ ಬೇಯಿಸಿ ಅಥವಾ ಸಾಂಬಾರು ಮಾಡಿ ಸೇವಿಸುವುದರಿಂದ ಹೃದಯದ ರೋಗಗಳನ್ನು ತಡೆಗಟ್ಟಬಹುದು. ಮೊಳಕೆ ಬಂದಿರುವ ಗೋಧಿಯನ್ನು ಪಲ್ಯ ಮಾಡಿ ಸೇವಿಸಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಮೊಳಕೆ ಬಂದಿರುವ ಗೋಧಿಯನ್ನು ಬೇಯಿಸದೆ ಹಾಗೆಯೇ ಹಸಿಯಾಗಿ ಸೇವಿಸಿದರೆ ಇನ್ನೂ ಉತ್ತಮ.